ಕ್ವಿಕ್ಕಾಗಿ ಒಂದು ರಸಮ್ ರೆಸಿಪಿ ನೋಡ್ಕೊಬರೋಣ. ಇವಾಗ ವೆದರ್ ಹೇಗಿದೆ ಅಂದರೆ ಬಿಸಿಲು, ಚಳಿ, ಗಾಳಿ, ಮಳೆ ಎಲ್ಲ ಮಿಕ್ಸ್ ಇರೋದಕ್ಕೆ ಎಲ್ರಿಗೂ ತುಂಬ ಕೋಲ್ಡು, ಕಾಫು, ಜ್ವರ ಎಲ್ಲ ಬರ್ತಿದೆ, ವೈರಲ್ ಫೀವರ್ ಎಲ್ಲ. ಅದಕ್ಕೆ ಇದು ಹೇಳಿ ಮಾಡಿಸಿದ ರೆಸಿಪಿ ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಹುಣಸೆ ಹಣ್ಣು ನೆನೆಸ್ಕೋಬೇಕು. ಅದಕ್ಕೆ ಬಿಸಿನೀರು ಹಾಕಿ ಸೈಡಲ್ಲಿಟ್ಟರೆ ಅದು ನೆನ್ಕೋತಾ ಇರುತ್ತೆ. ಆಮೇಲೆ ಒಂದು ಕುಕ್ಕರ್ ತೊಗೊಂಡು 1 ಬೌಲು ತೊಗರಿಬೇಳೆ, ಮಸೂರ್ ದಾಲ್ ಇತ್ತು ಅಂದರೆ ಅದು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ 2 ಟೊಮ್ಯಾಟೊ ಹಚ್ಚಿ ಹಾಕೋಬೇಕು. ನೆಕ್ಸ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು 3 to 4 ವಿಷಲ್ಸು ಬರೆಸ್ಕೋಬೇಕು. ಅದಾದಮೇಲೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ಪೆಪ್ಪರು, 1 ಸ್ಪೂನು ಜೀರಾ, ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಅಷ್ಟರಲ್ಲಿ ಈ ಕಡೆ ಬೇಳೆ ಬೆಂದು ವಿಷಲ್ ಬಂದಿರುತ್ತೆ. ಓಪನ್ ಮಾಡಿ ಚೆನ್ನಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಆ ಸ್ಮ್ಯಾಶ್ ಮಾಡಿದಾದಮೇಲೆ ಏಗೇನ್ ನಾವು ಸ್ವಲ್ಪ ಕುದಿಯೋಕೆ ಇಡಬೇಕು. ಅದಾದಮೇಲೆ ಹುಣಸೆ ಹಣ್ಣು ಏನು ನೆನೆಸಿಟ್ಟಿರ್ತೀವಿ ಆ ರಸ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಜೀರಾ ಮತ್ತು ಪೆಪ್ಪರ್ನ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಒಂದು 2 to 3 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಇದರಿಂದನೇ ನಮ್ಮ ರಸಮ್ಮು ತುಂಬ ಟೇಸ್ಟ್ ಬರೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದೀಲಿ. ಅದಾದಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕಾದಮೇಲೆ 1 ಸ್ಪೂನ್ ಆಯಿಲು, ಸ್ವಲ್ಪ ಸಾಸಿವೆ, ಆಮೇಲೆ ಒಂದು 10 ಹೆಸರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಒಂದು 3 ಮೆಣಸಿನ್ಕಾಯಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಏನು ರಸಮ್ ಕುದೀತಾ ಇರುತ್ತೆ ಆವಾಗ ಇದನ್ನು ಈ ಒಗ್ಗರಣೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇಟ್ ಈಸ್ ರೆಡಿ ಟು ಸರ್ವ್. ಏನು ನಾವು ಬೆಳ್ಳುಳ್ಳಿ, ಪೆಪ್ಪರು, ಜೀರಾ ಹಾಕ್ತೀವಿ ಅದೇ ನಮ್ಮ ಕಫನ ಕರಗಿಸೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ.